ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 50ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 50ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 50ನೇ ಶ್ಲೋಕವು ಹೀಗಿದೆ. ಸ್ವಾಪನಾ ಸ್ವಾವಶೋ ವ್ಯಾಪೀ ನೈಕಾತ್ಮ ನೈಕ ಕರ್ಮ ಕೃತ್ ವತ್ಸರೋ ವತ್ಸಲೋ ವತ್ಸೀ ರತ್ನಗರ್ಭೋದನೇಶ್ವರಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 10 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಸ್ವಾಪನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲ ಜೀವಿಗಳನ್ನು ಭ್ರಮೆಯಿಂದ ನಿದ್ರೆ ಮಾಡಿಸುವವನು ಅಥವಾ ಅಜ್ಞಾನ ನಿದ್ರೆಯಲ್ಲಿ ಜೀವಿಗಳನ್ನು ಆವರಿಸುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಸ್ವಾವಶಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಇತರರ ನಿಯಂತ್ರಣದಲ್ಲಿರದವನು ಅಥವಾ ತನ್ನೊಳಗೆ ತಾನೇ ವಾಸಿಸುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ವ್ಯಾಪಿನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲೆಡೆ ಹರಡಿರುವವನು ಅಥವಾ ಆಕಾಶದಂತೆ ಎಲ್ಲವನ್ನು ಭೇದಿಸುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ನೈಕಾತ್ಮನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಅಗತ್ಯವನ್ನು ಅವಲಂಬಿಸಿ ವಿವಿಧ ರೂಪಗಳನ್ನು ತೆಗೆದುಕೊಳ್ಳುವವನು ಅಥವಾ ವಿವಿಧ ವಿಶ್ವ ಪ್ರಕ್ರಿಯೆಗಳನ್ನು ಉಂಟು ಮಾಡುವ ಸಹಾಯಕ ಸಂಸ್ಥೆಗಳಿಗೆ ವಿವಿಧ ರೂಪಗಳಲ್ಲಿ ಪ್ರಕಟವಾಗಿರುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ನೈಕ ಕರ್ಮ ಕೃತೆ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸೃಷ್ಟಿ ಮತ್ತು ವಿನಾಶದಂತಹ ವಿವಿಧ ಕೆಲಸಗಳನ್ನು ಮಾಡುವವನು ಅಥವಾ ಅಸಂಖ್ಯಾತ ಚಟುವಟಿಕೆಗಳಲ್ಲಿ ತೊಡಗುವವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ವತ್ಸರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲದರ ವಾಸಸ್ಥಾನ ಅಥವಾ ಎಲ್ಲವೂ ಅವನಲ್ಲಿ ವಾಸಿಸುವವು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ವತ್ಸಲಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನ್ನ ಭಕ್ತರನ್ನು ಯಾವಾಗಲೂ ಪ್ರೀತಿಸುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ವತ್ಸಿನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಕರುಗಳನ್ನು ರಕ್ಷಿಸುವವನು ಅಥವಾ ತನಗೆ ಪ್ರಿಯವಾದವರನ್ನು ರಕ್ಷಿಸುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ರತ್ನಗರ್ಭಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಮುತ್ತುಗಳನ್ನು ತನ್ನೊಳಗೆ ಇಟ್ಟುಕೊಳ್ಳುವ ಸಾಗರ ಅಥವಾ ಸಮುದ್ರದ ರೂಪವನ್ನು ಪಡೆದವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಧನೇಶ್ವರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲ ಸಂಪತ್ತಿನ ಅಧಿಪತಿಯಾಗಿದ್ದಾನೆ. ಈ ಶ್ಲೋಕವು ಕೆಟ್ಟ ಕನಸುಗಳನ್ನು ತೊಡೆದುಹಾಕಲು ನಮಗೆ ಸಹಾಯ ಮಾಡುತ್ತದೆ. ಮಲಗುವ ಮೊದಲು ಈ ಶ್ಲೋಕವನ್ನು ಪಠಿಸುವುದರಿಂದ ನಮಗೆ ಉತ್ತಮ ನಿದ್ರೆ ಬರುತ್ತದೆ. ಈ ಶ್ಲೋಕವು ಆತಂಕಗಳು, ಒತ್ತಡ, ಉದ್ವೇಗವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಇದು ಕಷ್ಟಕರವಾದ ಜೀವನ ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ನೀತಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಈ ಶ್ಲೋಕವು ಅಹಂ ಮತ್ತು ಲೌಕಿಕ ಬಾಂಧವ್ಯಗಳ ಮನಸ್ಸನ್ನು ಶುದ್ಧೀಕರಿಸುತ್ತದೆ. ಮೋಕ್ಷದ ಕಡೆಗೆ ನಮ್ಮನ್ನು ಮಾರ್ಗದರ್ಶಿಸುತ್ತದೆ. ಹಸ್ತ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 50ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 51ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.